ಈಗ ಡಾಕ್ಟರ್ ಸಿಂಗ್ ಅವರು ಇದ್ರ ಬಗ್ಗೆ ಒಂದು 4 ಮಾತು ಹೇಳ್ತಾರೆ. ಇದು ಆ್ಯಕ್ಚುಯಲ್ ಆಂಡ್ರೋಗ್ರಾಫಿಸ್ ಪ್ಯಾನಿಕ್ಯುಲೇಟ್ ಅಂದರೆ ಇದು. ಆವಾಗ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗ ಇನ್ನೊಂದು ತೋರಿಸಿದೆ. ದಿಸ್ ಇಸ್ ದ ಕಾಮನ್ ವೆರೈಟಿ. ಅದೇ ಥರ ಶೇಪ್, ಹೂವಿನ ಶೇಪೆಲ್ಲ ಸ್ವಲ್ಪ ಅದೇ ಥರ ಬರುತ್ತೆ, ಆದರೆ ಸ್ವಲ್ಪ ಮೈನ್ಯೂಟ್ ವ್ಯತ್ಯಾಸ ಇರುತ್ತೆ. ಸೊ ಇನ್ನೊಂದು ಇದು ಕೊಟ್ಟಿದ್ದಾರೆ ಅದಕ್ಕೇನು ಸ್ಪೀಷೀಸ್ ಅದು. ಅದ್ರದ್ದು ಸರಿ ನೋಡಿದ್ದೀರಾ ನೀವು ಮುಂಚೆ? ಹಾಂ ಸರ್, ಇದು ಸಂಡೂರಲ್ಲಿ ಇದೆ ಸರ್, ಪೆನಿಕ್ಯುಲೇಟ್ ಇದೆ ಸಂಡೂರಲ್ಲಿ. ಕಲೆಕ್ಟ್ ಮಾಡಿದ್ದೀವಿ ಸರ್. ಆಮೇಲೆ ನಿಮ್ಮ ಹರ್ಬಲ್ ಗಾರ್ಡನಲ್ಲಿ ಇಲ್ವಾ? ಅಲ್ಲಿಲ್ಲ ಸರ್, ಅಲ್ಲಿ ಅದು ಸ್ವಲ್ಪ ಅದು ಡ್ರೈ ರೀಸನ್ ಆಗುತ್ತಲ್ಲ ಸರ್ ಅಲ್ಲಿ. ಇಲ್ಲಿ ನೋಡಿ ಬನ್ನಿ, ಇದು ನಿಮ್ಮ ಆಂಡ್ರೋಗ್ರಾಫಿಸು ಪ್ಯಾನಿಕ್ಯುಲೇಟ. ಓಕೆ, ಹೂವು ನೋಡಿ ಅದೇ ಥರ ಶೇಪ್ ಇದೆ, ಬಣ್ಣ ಸ್ವಲ್ಪ ವ್ಯತ್ಯಾಸ ಇದೆ. ಕೂದಲು ಕಾಣುತ್ತಾ ಈಗ ಕಾಣುತ್ತೆ ಸರ್, ಸ್ವಲ್ಪ ಜೂಮ್ ಮಾಡಿದೆ ಸರ್. ಹಾಂ ಸೊ ಹೇರ್ಸು, ಫ್ಲವರ್ ನೋಡಿ, ಇದಕ್ಕೂ ಆವಾಗ ತೋರಿಸಿದ್ನಲ್ಲ ಸ್ವಲ್ಪ ವ್ಯತ್ಯಾಸ ಇದೆ, ಬಣ್ಣ ಎಲ್ಲ ಕಲರ್ ಎಲ್ಲ ಇದೆ. ಬಟ್ ಬೇಸಿಕ್ ಶೇಪು ಒಂದೇ ಥರ ಇದೆ ಅಲ್ವಾ? ಅದರಲ್ಲಿ ಹೆಡೆ ತಲೆ ಮೇಲೆ ಎತ್ಕೊಂಡು ಹಿಂಗಿದೆ, ಇದ್ರದ್ದು ಹಿಂದ್ಗಡೆ ಹೋಗಿದೆ. ಟಾಪ್ ಪಾರ್ಟು ಇಟ್ ಈಸ್ ಫೋಲ್ಡೆಡ್ ಬ್ಯಾಕ್ ಹಿಯರ್. ಅದರಲ್ಲಿ ಹಿಂದ್ಗಡೆ ಫೋಲ್ಡ್ ಆಗಿಲ್ಲ. ಆ ಥರ ಒಂದು ಸಣ್ಣ ಸಣ್ಣ ವ್ಯತ್ಯಾಸ ಇದೆ. ಇದು ಅದರಷ್ಟು ದೊಡ್ಡ ಗಿಡ ಆಗಲ್ಲ, ಚಿಕ್ಕದು. ಇದ್ರ ಸ್ಟೆಮ್ಮು ಕೂಡ ಸ್ವಲ್ಪ ವ್ಯತ್ಯಾಸ ಕಾಣುತ್ತೆ ಆ್ಯಕ್ಚುಲಿ ಹತ್ತಿರದಿಂದ ನೋಡಿದ್ರೆ. ಆಮೇಲೆ ಇದ್ರದ್ದು ಕ್ವಾಡ್ರ್ಯಾಂಗಿಲ್, ಇದು ಅಷ್ಟೇ ಅದು ಅಷ್ಟೇ. ಸ್ಪೀಷೀಸ್ ಎಲ್ಲ ಕ್ವಾಡ್ರ್ಯಾಂಗಿಲ್ ಇದೆ. ಸೊ ಇದು ಈಸಿ ಟು ಪ್ರೊಪಗೇಟ್ ಫ್ರಮ್ ಕಟ್ಟಿಂಗು. ಆಮೇಲೆ ಎಲ್ಲ ಥರ ವಾತಾವರಣದಲ್ಲೂ ಬರುತ್ತಿದ್ದು. ಅದಾದರೆ ಡೆಲಿಕೇಟು, ಆ ಪುರ್ಪುರಿಯ ತೋರಿಸಿದ್ನಲ್ಲ, ಇದು ಅದರ ಡೆಲಿಕೇಟ್ ಅಲ್ಲ, ಕೆಟ್ಟ ಬಿಸಿಲಲ್ಲೂ ಬೆಳಿಬೋದು. ನಿಮ್ಮ ಬಳ್ಳಾರಿಯಲ್ಲಿ ಚೆನ್ನಾಗಿ ಬರುತ್ತಿದ್ದು. ಸಂಡೂರಲ್ಲಿ ಇದೆ ಅಲ್ಲ, ನಿಮ್ಮದು ಎಲ್ಲಿದೆ ಕಾಲೇಜು ಹರ್ಬಲ್ ಗಾರ್ಡನಲ್ಲಿ ಬರಲೇಬೇಕಿದು. ಬರ್ತಾ ಇಲ್ಲ ಅಂದರೆ ಒಂದು ಅಲ್ಲಿ ನೆಗ್ಲೆಕ್ಟ್ ಮಾಡಿದ್ದಾರೆ, ಸರಿಯಾದ ಗಾರ್ಡನ್ ಇಟ್ಕೊಂಡಿಲ್ಲ, ಅದೇ ಆಗಿರೋದಲ್ವಾ? ನಂಗೆ ಗೊತ್ತು. ಈ ಗೌರ್ಮೆಂಟ್ ಕಾಲೇಜಲ್ಲೆಲ್ಲ ಎಲ್ಲೂ ಕೂಡ ಕರೆಕ್ಟಾಗಿ ಗಾರ್ಡನ್ನೇ ಮೇಂಟೈನ್ ಮಾಡಿಲ್ಲ, ಮಕ್ಕಳನ್ನ ಕರ್ಕೊಂಡೋಗಿ ಫೀಲ್ಡ್ ಕರ್ಕೊಂಡೋಗಿ ತೋರಿಸೋದೇ ಇಲ್ಲ, ಪ್ರಾಕ್ಟಿಕಲ್ಲು ನೆಗ್ಲೆಕ್ಟು ಅಂದರೆ ಇದೆಲ್ಲ ಇದೆ. ಇದಕ್ಕೆ ಯಾವ ದೊಡ್ಡ ಖರ್ಚು, ಇಂಪ್ರೂವ್ಮೆಂಟ್ ಅಂದರೆ ಏನು ಖರ್ಚು ಬೇಕಾಗಿಲ್ಲ. ಇದಕ್ಕೆ ಒಂಚೂರು ಇಂಟ್ರೆಸ್ಟ್ ಇದ್ದು 2 ಕಡ್ಡಿ ತಂದು ಗಾರ್ಡನಲ್ಲಿ ಹಾಕ್ಬಿಟ್ಟು ಒಂಚೂರು ನೀರು ಒಯ್ದರೆ ಆಯ್ತು ಅಷ್ಟೇ. ಪಾಟಲ್ಲೂ ಬೆಳ್ಕೊಬೋದು, ಬಾಲ್ಕನಿಯಲ್ಲೂ ಬೆಳಿಬೋದು, ಆಯಿತಾ? ಎಲ್ಲಿ ಬೇಕಿದ್ರೆ ಬೆಳಿಬೋದು. ಇದೊಂದು ಕಳೆ ಅಂತ ಹೇಳ್ಬೋದು ಒಂದು ರೀತಿಯಲ್ಲಿ. ಆಮೇಲೆ ಅಷ್ಟು ಇಂಪಾರ್ಟೆಂಟು, ಅಷ್ಟು ಉಪಯೋಗ ಇದೆ ಇದಕ್ಕೆ ಆಯುರ್ವೇದದಲ್ಲಿ. ಹರ್ಬಲ್ ಕಾಲೇಜಲ್ಲಿ, ಆಯುರ್ವೇದ ಹರ್ಬಲ್ ಕಾಲೇಜಲ್ಲಿ ಇದ್ರ ಗಿಡನೇ ಇಲ್ಲ ಅಂತಂದರೆ ನಾಚಿಕೆ ಆಗಬೇಕು ಅವ್ರಿಗೆ ಆ್ಯಕ್ಚುಲಿ. ನೀವೇನು ಮಾಡೋಕ್ಕಾಗುತ್ತೆ, ನೀವು ಪಾಪ ಸ್ಟೂಡೆಂಟು. ಸೊ ಸಿರಿಯನಿಂಗೆ ಅಂತಾರೆ, ಬೆರೆಯನಿಂಗೆ ಅಂತಾರೆ. ಮೋಸ್ಟ್ಲಿ ಮೊದಲು ಇತ್ತೇನು ಸರ್, ಅದು ಈಗ ಇಲ್ಲ. ಅದೇ ನಾ ಇಲ್ದಿರ್ತಂದು ಹಾಕಬೇಕು. ಅದೇ ಏನೋ ಪೋಸ್ಟ್ ಗ್ರಾಜುಯೇಟ್ ಆಗಿ ನಾವು ನಿಮ್ಗೇನು ಮಾಡೋಕ್ಕಾಗಲ್ಲ. ಬಟ್ ಕಾಲೇಜ್ ಇಸ್ ನೆಗ್ಲೆಕ್ಟಿಂಗ್ ಸ್ಟೂಡೆಂಟ್ ಅಂತ ಹೇಳ್ಬೋದು. ನಿಮ್ಮನ್ನು ಚೆನ್ನಾಗಿ ರೆಡಿ ಮಾಡಿಬಿಟ್ರೆ ನಿಮ್ಮ ಕ್ಯಾರಿಯರಿಗೆ ಒಳ್ಳೇದಲ್ವಾ? ಮತ್ತು ಓಕೆ. ಸೊ ಇದು ಕಾಲ್ಮೇಗು. ಇದು ಸಿಕ್ಕದೆ ಹೋದಾಗ ವೈದ್ಯರು ಲೋಕಲ್ ಹೆಲ್ತ್ ಟ್ರೆಡಿಷನಲ್ಲಿ ದೇ ಯೂಸ್ ದ್ಯಾಟ್ ಅದರ್ ಒನ್. ಏಕೆಂದರೆ ಸಿಮಿಲರ್ ಪ್ರಾಪರ್ಟೀಸ್ ಇರುತ್ತೆ, ಆದರೆ ಇದು ಅದಕ್ಕಿಂತ ಸ್ಟ್ರಾಂಗ್ ಆಗಿರುತ್ತೆ, ಮತ್ತು ಬೆಳೆಯೋದು ಸುಲಭ. ಅಂದರೆ ನಮ್ಮಲ್ಲಿ ಸರ್ ಹೆಂಗಿದೆ ಅಂದರೆ, ಕಲೆಕ್ಷನ್ ಮಾಡಬೇಕಾದ್ರೆ ಕೆಲವೊಂದು ಸೀಸನ್ಸ್ ಹೇಳಿದ್ದಾರೆ ಸರ್. ಈಗ ನಾವು ಪೂರ್ತಿ ಎಲ್ಲ ತೊಗೊತೀವಿ ಸರ್, ವಿತ್ ರೂಟ್ಸ್ ಪಂಚಾಂಗ ಅಂತ ತೊಗೊತೀವಿ ಸರ್. ಅದಕ್ಕೋಸ್ಕರ ಅಂದರೆ ನಿಘಂಟುಸ್ ಅಂತ ಇದೆ. ನಿಮಗೆ ಬೇಕಾಗಿದ್ದು ಬೇರೆ ಅಂದರೆ ನಡೀತೆ ಸರ್ ಈಗ ಸದ್ಯಕ್ಕೆ. ಓಕೆ. ಆಮೇಲೆ ಅದು ಯಾವ ಟೈಮಲ್ಲಿ ಕಲೆಕ್ಟ್ ಮಾಡ್ಬೇಕಂತ ಸ್ವಲ್ಪ ಹೇಳಿ. ಅಂದರೆ ಇದು ಶರದ್ ಋತುವಲ್ಲಿ ಹೇಳಿದ್ದಾರೆ ಸರ್ ನಮಗೆ. ಶರದ್ ಋತು ಅಲ್ಲ, ಈಗ ಈ ಸೀಸನಲ್ಲಿ ಮಾಡಿ ಒಣಗಿಸಿಟ್ಕೊಂಡ್ಬಿಡ್ಬೇಕು ಇಡೀ ವರ್ಷಕ್ಕೆ ಬೇಕಾದಷ್ಟು. ಹಾಂ ಸರ್, ಇದು ಒಣಗಿಸಿಟ್ಕೊಂಡು ಯೂಸ್ ಮಾಡಬೇಕು. ಶರದ್ ಋತು ಯಾಕಂತೆ ಶರದ್ ಋತು ಅಂದರೆ ಸರ್ ಹೇಗೆ ಅಂದರೆ ನಾವು ಯೂಸ್ ಮಾಡೋ ಪಾರ್ಟ್ ಮೇಲೆ ಚೇಂಜಸ್ ಆಗುತ್ತೆ ಸೀಸನ್ ಟು ಸೀಸನ್. ಈಗ ಬೇರಿದ್ರೆ, ಆಮೇಲೆ ತೊಗಟೆ ಇದ್ರೆ ಶರದ್ ಋತುವಲ್ಲಿ ಹೇಳ್ತಾರೆ. ಸೊ ಅದಕ್ಕೆ ಸೀಸನ್ ಟು ಸೀಸನ್ ಬೇರೆ ಆಗುತ್ತಲ್ಲ. ಶರದ್ ಋತು ಕನ್ನಡದಲ್ಲಿ ಶರತ್ ಕಾಲ ಅಂತ ಕನ್ನಡ ಅಂದರೆ ಆಗ ಮೊದಲೇ ಹೇಮಂತ ಋತು, ವಸಂತ, ಹೇಮಂತ, ಗ್ರೀಷ್ಮ. ಅಲ್ಲ, ಈಗಿನ ಕಾಲದಲ್ಲಿ ವರ್ಷ ಋತು ಅಂದರೆ ಮಳೆಗಾಲ ಬರುತ್ತೆ, 2 ತಿಂಗಳು. ಆಮೇಲೆ ಶರದ್ ಬರುತ್ತೆ. ಶರದ್ ಈ ಸೆಪ್ಟೆಂಬರ್ 22 ಡಿಸೆಂಬರ್ ತನಕ. ಆ ಸೀಸನಲ್ಲಿ ಬೇರೆ ಐಟಮ್ ಎಲ್ಲ ಕಲೆಕ್ಟ್ ಮಾಡ್ಬೋದು. ಬೇರೆ ಅಂದರೆ ಸರ್, ಈಗ ಟೋಟಲ್ ಪಂಚಾಂಗ ಅಂದರೆ ನಾವು ಕಲೆಕ್ಟ್ ಮಾಡ್ಬೋದು ಸರ್. ಟೋಟಲ್ ಎಲ್ಲ ಲೀವ್ಸು, ಫ್ರೂಟ್, ಪಂಚಾಂಗ, ಆಲ್ ದ ಪಾರ್ಟ್ಸ್. ಅದು ಒಂದು ಇದೆ ಸರ್, ರಾಜರಿಗುಂಟ ಅಂತೇಳಿ ಒಂದು ಟ್ರೀಟಿಸ್ ಇದೆ ಸರ್, ದ್ರವ್ಯಗುಣದ ಮೆಡಿಸಿನಲ್ ಪ್ಲಾಂಟ್. ಅದರಲ್ಲಿ ಅವ್ರು ಹೇಳಿದ್ದಾರೆ. ಸೊ ಚರಕ ಸಂಹಿತ ಪ್ರಕಾರ ಆದರೆ ಬೇರೆ ಕಾಲ ಇದೆ.
ಸೊ ಯಾ ಏರಿಯಾ ಪ್ರಕಾರ. ಹಾಂ ಓಕೆ. ಈಗ 2 ಜಾತಿ ಆಯಿತು ಆಂಡ್ರೋಗ್ರಾಫೀಸು, 3ನೇದು ನೋಡ್ಬೇಡ ಬನ್ನಿ.